ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕತೆಯ ಹೆಸರು ಮತ್ಸರ ಮನೆ ಮನ ಕೆಡಿಸಿತು. ಶಾಂತಿಪುರ ಎಂಬ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಮತ್ತು ಸುರೇಶ್ ಎಂಬ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು. ಅವರ ತಂದೆ ರಾಮಯ್ಯ ಅವರ ಜೀವನದಲ್ಲಿ ಬಹಳ ಕಷ್ಟಪಟ್ಟು ಸಂಪಾದಿಸಿದ ಒಂದು ದೊಡ್ಡ ಮನೆ ಮತ್ತು ಸ್ವಲ್ಪ ಹೊಲವನ್ನು ಇವರಿಗೆ ಬಿಟ್ಟಿದ್ದರು. ಇಬ್ಬರು ಸಹೋದರರು ಬಾಲ್ಯದಿಂದಲೇ ತುಂಬ ಒಳ್ಳೆಯವರಾಗಿದ್ದರು. ಒಬ್ಬರನ್ನೊಬ್ಬರು ಬಿಟ್ಟುಕೊಳ್ಳದೆ ಕೆಲಸವನ್ನು ಸೇರಿ ಮಾಡುತ್ತಿದ್ದರು. ಆದರೆ ಕಾಲ ಬದಲಾಗುತ್ತಾ ಹೋದಂತೆ ಅವರ ಮನಸ್ಸುಗಳಲ್ಲೂ ಸ್ವಲ್ಪ ಬದಲಾವಣೆ ಶುರುವಾಯಿತು. ರಮೇಶ್ ದೊಡ್ಡವನಾಗಿದ್ದರಿಂದ ಮನೆಯ ಜವಾಬ್ದಾರಿ ಹೆಚ್ಚಾಗಿ ಅವನ ಮೇಲೆ ಇತ್ತು. ಸುರೇಶ್ ಸ್ವಲ್ಪ ನಿರ್ಲಕ್ಷ್ಯ ಸ್ವಭಾವದವನಾಗಿದ್ದ, ಆದರೆ ಅವನ ಮನಸ್ಸು ತುಂಬ ಮೃದು. ಅವನು ಹಳ್ಳಿಯ ಜನರಿಗೆ ಸಹಾಯ ಮಾಡುವುದರಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದ. ಒಂದು ದಿನ ಹಳ್ಳಿಗೆ ಹೊಸದಾಗಿ ಬಂದ ಶೇಖರ್ ಎಂಬ ವ್ಯಕ್ತಿ ಸುರೇಶ್ ಜೊತೆ ಹೆಚ್ಚು ಸ್ನೇಹ ಬೆಳೆಸಿಕೊಂಡನು. ಅವನು ಹೊರಗೆ ತುಂಬ ಒಳ್ಳೆಯವನಂತೆ ಕಾಣಿಸುತ್ತಿದ್ದರೂ ಒಳಗೆ ತುಂಬ ಕುತಂತ್ರಿ. ನಿನ್ನ ಅಣ್ಣ ಎಲ್ಲವನ್ನೂ ತನ್ನದಾಗಿಸಿಕೊಂಡಿದ್ದಾನೆ, ನೀನು ಏನು ಪಡೆಯುತ್ತಿಲ್ಲ ಎಂದು ಅವನು ಸುರೇಶ್ ಕಿವಿಯಲ್ಲಿ ವಿಷಬೀಜ ಬಿತ್ತಲು ಶುರು ಮಾಡಿದ. ಮೊದಲಿಗೆ ಸುರೇಶ್ ಅದನ್ನು ಗಮನಿಸಲೇ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಆ ಮಾತುಗಳು ಅವನ ಮನಸ್ಸಿನಲ್ಲಿ ಮುತ್ತುಕೊಂಡವು. ನಿಜವಾಗಿಯೂ ಅಣ್ಣ ನನಗೆ ಅನ್ಯಾಯ ಮಾಡ್ತಾನಾ ಎಂಬ ಅನುಮಾನ ಅವನ ಮನಸ್ಸಿನಲ್ಲಿ ಹುಟ್ಟಿತು. ಇದನ್ನೇ ಶೇಖರ್ ಬಳಸಿಕೊಂಡ. ನೀನು ಕೇಳು, ನಿನ್ನ ಪಾಲು ಕೇಳು, ಇಲ್ಲ ಅಂದರೆ ಮುಂದೇನೂ ಸಿಗೋದಿಲ್ಲ ಎಂದು ಅವನು ಸುರೇಶ್ ಅನ್ನು ಪ್ರೇರೇಪಿಸಿದ. ಒಂದು ಸಂಜೆ ಸುರೇಶ್ ಧೈರ್ಯ ಮಾಡಿ ರಮೇಶ್ ಬಳಿ ಹೋದ. ಅಣ್ಣ, ನಮ್ಮ ಆಸ್ತಿ ಹಂಚಿಕೊಳ್ಳೋಣ ಎಂದು ಕೇಳಿದ. ಆ ಮಾತು ಕೇಳಿದ ರಮೇಶ್ ಬೆಚ್ಚಿಬಿದ್ದ. ಏನು ಹೇಳ್ತೀಯ ಸುರೇಶ್, ನಾವು ಎಂದೂ ಬೇರೆ ಆಗೋ ವಿಚಾರವೇ ಇಲ್ಲ ಅಲ್ವಾ ಎಂದು ಕೇಳಿದನು. ಆದರೆ ಸುರೇಶ್ ಈಗ ಬದಲಾಗಿದ್ದ. ನನಗೆ ನನ್ನ ಪಾಲು ಬೇಕು ಅಷ್ಟೇ ಎಂದು ಕಠಿಣವಾಗಿ ಹೇಳಿದನು. ರಮೇಶ್ ಮನಸ್ಸಿಗೆ ತುಂಬ ನೋವು, ಬೇಸರ ಆಯಿತು. ಆದರೆ ಅವನು ಜಗಳ ಬೇಡವೆಂದು ಆಸ್ತಿಯನ್ನು ಹಂಚಿದನು. ಇದಾದ ಮೇಲೆ ಇಬ್ಬರು ಬೇರೆ ಮನೆಗಳಲ್ಲಿ ವಾಸಿಸಲು ಶುರು ಮಾಡಿದರು. ಆದರೆ ಸಮಸ್ಯೆ ಇಲ್ಲಿಗೆ ಮುಗಿಯಲಿಲ್ಲ. ಶೇಖರ್ ಮತ್ತೆ ಸುರೇಶ್ ಬಳಿ ಬಂದು, ನೋಡು, ನಿನಗೆ ಸಿಕ್ಕಿದ್ದು ಕಡಿಮೆ, ನಿನ್ನ ಅಣ್ಣ ಮೋಸ ಮಾಡಿದ್ದಾನೆ ಎಂದು ಮತ್ತಷ್ಟು ಮತ್ಸರ ಹುಟ್ಟಿಸಿದನು. ಇದರಿಂದ ಸುರೇಶ್ ಮನಸ್ಸಿನಲ್ಲಿ ಅಣ್ಣನ ಮೇಲೆ ಕೋಪ ಹೆಚ್ಚಾಯಿತು. ಅವನು ರಮೇಶ್ ಜೊತೆ ಮಾತನಾಡುವುದನ್ನೇ ನಿಲ್ಲಿಸಿದ್ದ. ಹಳ್ಳಿಯ ಜನರು ಈ ಬದಲಾವಣೆಯನ್ನು ನೋಡಿ ತುಂಬ ದುಃಖಪಟ್ಟರು. ಒಂದೇ ಮನೆಯ ಮಕ್ಕಳು ಹೀಗೆ ಬೇರ್ಪಟ್ಟರೆ ಹೇಗೆ ಎಂದು ಅವರು ಚಿಂತಿಸಿದರು. ಇನ್ನೊಂದೆಡೆ ರಮೇಶ್ ತುಂಬ ಬೇಸರಗೊಂಡಿದ್ದ. ನನ್ನ ತಮ್ಮ ಹೀಗೆ ಯಾಕೆ ಬದಲಾಗಿದ್ದಾನೆ ಎಂದು ಆತ ತನ್ನೊಳಗೆ ನೋವು ತಾಡುತ್ತಿದ್ದ. ಕಾಲ ಕಳೆದಂತೆ ಸುರೇಶ್ ತನ್ನ ಜೀವನದಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸತೊಡಗಿದನು. ಅವನು ಹಣವನ್ನು ಸರಿಯಾಗಿ ನಿರ್ವಹಿಸಲಿಲ್ಲ. ಶೇಖರ್ ಅವನನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗಿ ಅವನ ಹಣವನ್ನೆಲ್ಲ ಕಸಿದುಕೊಂಡನು. ಹೀಗೆ ಒಂದು ದಿನ ಸುರೇಶ್ ಸಂಪೂರ್ಣವಾಗಿ ದಿವಾಳಿಯಾದ. ಅವನ ಬಳಿ ಹಣವೂ ಇಲ್ಲ, ಸಹಾಯ ಮಾಡುವವರು ಯಾರೂ ಇರಲಿಲ್ಲ. ಆ ಸಮಯದಲ್ಲಿ ಶೇಖರ್ ಕೂಡ ಅವನನ್ನು ಬಿಟ್ಟು ಓಡಿ ಹೋದ. ಇದರಿಂದ ಸುರೇಶ್ಗೆ ತನ್ನ ತಪ್ಪು ಅರಿವಾಯಿತು. ನಾನು ಅಣ್ಣನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ, ಮತ್ಸರ ನನ್ನ ಮನಸ್ಸನ್ನೇ ಕೆಡಿಸಿತು ಎಂದು ಆತ ಅಳುತ್ತಾ ಕೂರಿದ. ಕೊನೆಗೆ ಅವನು ಧೈರ್ಯ ಮಾಡಿ ತನ್ನ ಅಣ್ಣ ರಮೇಶ್ ಮನೆಗೆ ಹೋದನು. ರಮೇಶ್ ಅವನನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳು ನೀರಾಯಿತು. ಸುರೇಶ್ ಎಂದು ಅವನು ಓಡಿ ಬಂದು ತಮ್ಮನನ್ನು ಅಪ್ಪಿಕೊಂಡ. ಅಣ್ಣ, ನನ್ನನ್ನು ಕ್ಷಮಿಸು, ನಾನು ತಪ್ಪು ಮಾಡಿದೆ. ಇತರರ ಮಾತು ಕೇಳಿ ನಿನ್ನ ಮೇಲೆ ಅನುಮಾನಪಟ್ಟೆ ಎಂದು ಸುರೇಶ್ ಕಣ್ಣೀರಿನಿಂದ ಹೇಳಿದ. ರಮೇಶ್ ಮೃದುವಾಗಿ ಅವನ ತಲೆಯನ್ನು ತಟ್ಟಿ, ನೀನು ನನ್ನ ತಮ್ಮ,
ನಿನ್ನ ಮೇಲೆ ನನಗೆ ಯಾವತ್ತೂ ಕೋಪ ಇರೋದಿಲ್ಲ ಎಂದು ಹೇಳಿದನು. ಇಬ್ಬರು ಮತ್ತೆ ಒಟ್ಟಾಗಿ ಬದುಕಲು ಶುರು ಮಾಡಿದರು. ಆ ದಿನದಿಂದ ಅವರು ಒಂದು ಪಾಠ ಕಲಿತರು. ಮತ್ಸರ ಎಂಬುದು ಮನೆಯನ್ನೇ ಅಲ್ಲ, ಮನಸ್ಸನ್ನು ಕೆಡಿಸುತ್ತದೆ ಎಂದು. ಹಳ್ಳಿಯ ಜನರು ಅವರ ಮರು ಮಿಲನವನ್ನು ನೋಡಿ ತುಂಬ ಸಂತೋಷಪಟ್ಟರು. ಮತ್ತೆ ಅವರ ಮನೆ ನಗು ಸಂತೋಷದಿಂದ ತುಂಬಿ ತುಳುಕುತ್ತಿತ್ತು. ಕಥೆಯ ನೀತಿ: ಇತರರ ಮಾತು ಕೇಳಿ ನಮ್ಮ ಹತ್ತಿರದವರ ಮೇಲೆ ಅನುಮಾನ ಪಡಬಾರದು. ಮತ್ಸರ ಮನಸ್ಸನ್ನು ಕತ್ತಲೆಯ ಕಡೆಗೆ ಕರೆದೊಯ್ಯುತ್ತದೆ. ಪ್ರೀತಿ ಮತ್ತು ನಂಬಿಕೆ ಮಾತ್ರ ನಮ್ಮ ಸಂಬಂಧಗಳನ್ನು ಉಳಿಸುತ್ತವೆ. ಕಥೆಯನ್ನು ಕೇಳಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.